ಸ್ನೇಹಿತರೆ ವೆಲ್ಕಮ್ ಟು ನ್ಯೂ ವಿಡಿಯೋ. ಹೊಸ ಒಂದು ವಿಡಿಯೋಗೆ ಸ್ವಾಗತ ನಿಮಗೆ. ಏನು ಅಂತ ಹೇಳಿದ್ರೆ ಈ ಲಾಂಗ್ ಡಿಸ್ಟೆನ್ಸಲ್ಲಿ ಒಂದು ಲವ್ ನಡೀತಾ ಇರತ್ತೆ ನೋಡಿ. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್‌ಶಿಪ್ ಅಂತ ಹೇಳ್ತೀವಲ್ಲ. ಸೊ ಅದನ್ನು ಕಾಪಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಇಬ್ಬರು ಅಂತ ಹೇಳಿದ್ರೆ, ಇವತ್ತು ನಿಮಗೆ 5 ಟಿಪ್ಸ್‌ನ ಶೇರ್ ಮಾಡ್ತೀನಿ. ಅದನ್ನು ಕಂಪಲ್ಸರಿ ಫಾಲೋ ಮಾಡಿ. ಬಟ್ ಇಬ್ಬರು ಕಡೆಯಿಂದ ಅದು ಎಫರ್ಟ್ ಇರಬೇಕಾಗತ್ತೆ. ಓಕೆ. ಕೊನೆ ತನಕ ಉಳಿಬೇಕು ಅಂದರೆ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಬಟ್ ಕೌನ್ಸಿಲಿಂಗಿಗೆ ಚಾರ್ಜಸ್ ಇರುತ್ತೆ. ಫ್ರೀ ಅನ್ಕೊಂಡು ಕಾಲ್ ಮಾಡಬೇಡಿ. 100% ಚಾರ್ಜ್ ತಗೊಳ್ತೀವಿ. ಬಟ್ ಸ್ಮಾಲ್ ಚಾರ್ಜಸ್ ಇರುತ್ತೆ. ಓಕೆ. ಮೊದಲನೇ ಟಿಪ್ಸ್ ಏನು ಅಂತ ಹೇಳಿದ್ರೆ, ಡೈಲಿ ಮಾತಾಡಿ. ಈಗ ನಿಮ್ಮ ರಿಲೇಷನ್‌ಶಿಪ್ ತುಂಬ ದೂರ ಇದ್ದರೆ ನಿಮ್ಮ ಜೊತೆಗೆ, ನಿಮ್ಮ ರಿಲೇಷನ್‌ಶಿಪ್ಪಲ್ಲಿ ಮೀನ್ಸ್ ನಿಮ್ಮ ಲವರ್, ನಿಮ್ಮ ಫ್ರೆಂಡ್ಸ್, ಯಾರೇ ಇರ್ಬೋದು. ತುಂಬ ದೂರ ಇದ್ದಾಗ ಅದನ್ನು ಕಾಪಾಡ್ಕೊಳ್ಬೇಕು. ಆ ರಿಲೇಷನ್‌ಶಿಪ್ ಲಾಂಗ್ ಟರ್ಮಲ್ಲಿ ಉಳಿಬೇಕು ಅಂತ ಹೇಳಿದ್ರೆ, ಡೈಲಿ ಒನ್ಸ್ ಅಟ್‌ಲೀಸ್ಟ್ ದಿನಕ್ಕೆ ಒಂದು ಸಲ ಆದ್ರೂ ಮಾತಾಡಿ. ಅಟ್‌ಲೀಸ್ಟ್ ಒಂದು 10 ಮಿನಿಟ್ಸ್ ಆದ್ರೂ ಮಾತಾಡಿ. ಬಟ್ ಆ ಮಾತಾಡೋ ಮಾತಲ್ಲಿ 100% ವರ್ತಿಯಾಗಿ ಅಂಡ್ ಸೀರಿಯಸ್ ಆಗಿ ಪ್ರಾಂಪ್ಟ್ ಆಗಿ ಮಾತಾಡೋದನ್ನು ಕಲೀರಿ ಅಷ್ಟೇ ನಾನು ಹೇಳಬೇಕಾಗಿರೋದು. ಡೈಲಿ ಕಮ್ಯುನಿಕೇಷನ್ ಮಾಡಿದಾಗ ಇಬ್ಬರ ಒಂದು ನಾನು ಇದ್ದೀನಿ, ನೀನು ಇದ್ದೀನಿ ಅಂಡ್ ಇಬ್ಬರ ಇಂಟ್ರೆಸ್ಟ್ ಅಲ್ಲಿ ಇನ್ವಾಲ್ವ್‌ಮೆಂಟ್ ಆಗುತ್ತೆ. ಇಂಟ್ರೆಸ್ಟ್ ಇನ್ವಾಲ್ವ್‌ಮೆಂಟ್ ಆದಾಗ ರಿಲೇಷನ್‌ಶಿಪ್ ಅಲ್ಲಿ ಇಬ್ರಿಗೂ ಕನೆಕ್ಟ್ ಆಗಬೇಕು ಅನ್ನೋ ಒಂದು ಫೀಲ್ ಬರುತ್ತೆ. ಓಕೆ. ನಿಮ್ಮ ಫ್ರೀ ಟೈಮ್ ಅವ್ರ ಫ್ರೀ ಟೈಮ್ ಮಾಡಿಕೊಂಡು ಒಂದು ಕನೆಕ್ಟಿವಿಟಿಲಿ ತಗೊಂಡ್ರೆ, ಡೈಲಿ ಮಾತಾಡಿದ್ರೆ ರಿಲೇಷನ್‌ಶಿಪ್ ಉಳಿಯುವಂಥ ಸಾಧ್ಯತೆಗಳು 99% ಚಾನ್ಸಸ್ ಇರುತ್ತೆ. ಓಕೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಮಾಡಬೇಕಂದ್ರೆ, ಟ್ರಸ್ಟ್ ಇಡಿ, ನಂಬಿಕೆನೂ ಇಡಬೇಕಾಗತ್ತೆ. ಈಗ ನೀವು ಎಲ್ಲೋ ಇರ್ತೀರಾ, ಅವರೆಲ್ಲೋ ಇರ್ತಾರೆ ಅಂತ ಹೇಳಿದ್ರೆ, ಅವ್ರ ಮೇಲೆ ನೀವು ನಂಬಿಕೆ ಇಡಬೇಕು, ನಿಮ್ಮ ಮೇಲೆ ಅವ್ರು ನಂಬಿಕೆ ಇಟ್ಟಿರಬೇಕು. ಓಕೆ. ಆ ನಂಬಿಕೆ ಹೆಂಗಿರಬೇಕು ಅಂದರೆ, ಇಟ್ಟಿರ್ತಕ್ಕಂಥ ನಂಬಿಕೆ ನೀವು ಹಾಳು ಮಾಡಬಾರ್ದು, ಅವರು ಹಾಳು ಮಾಡಕೂಡ್ದು ಆ್ಯಕ್ಚುಲಿ. ಓಕೆ. ಆ್ಯಂಡ್ ಅಷ್ಟೇ ಟ್ರಸ್ಟಿಯಾಗಿ ಕಾಲ್, ಮೆಸೇಜ್, ಮಾತುಕತೆ, ನಿಮ್ಮ ವರ್ತನೆ ಎಲ್ಲಾನು ಕೂಡ ನಂಬಿಕೆಯಿಂದಾನೇ ಸಾಗಬೇಕಾಗತ್ತೆ. ಅಂದ್ರೆ ಇಬ್ರು ಸೈಡಿಂದ ಎಫರ್ಟ್ ಆಗಬೇಕು. ಈಗ ಒಬ್ಬರ ಸೈಡಲ್ಲಿ ಬರೀ ಎಫರ್ಟ್ ಆಗಿಬಿಟ್ರೆ ಅದೇನು ಯೂಸ್ ಆಗಲ್ಲ. ಎರಡೂ ಸೈಡಿಂದ ಅಷ್ಟೇ ಎಫರ್ಟ್ ಆಗಿ ಅಷ್ಟೇ ಹೋದರೆ 101% ಅದು ವರ್ಕ್ ಆಗುತ್ತೆ. ರಿಲೇಷನ್‌ಶಿಪ್ ಮತ್ತೆ ಏನೋ ಪುನರ್ಚೇತನ ಅಂದ್ ಒಂದು ಒಂದು ಉತ್ಸಾಹ ಬರುತ್ತೆ, ಉತ್ಸುಕತೆ ಬರುತ್ತೆ ಆ ರಿಲೇಷನ್‌ಶಿಪ್ಪಲ್ಲಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ವಿಡಿಯೋ ಕಾಲ್ ಮಾಡಿ. ಪಾಸಿಬಿಲಿಟಿ ಇದ್ರೆ. ಇದು ನೆಸೆಸಿಟಿ ಇಲ್ಲ. ಅಂದ್ರೆ ಲೈಕ್ ಇಂಪಾರ್ಟೆನ್ಸ್ ಅಂತಲ್ಲ. ಈಗ ನಿಮ್ಗೆ ಕೆಲ್ಸದ ಮಧ್ಯೆ ಆಗಿಲ್ಲ ಅಂದ್ರೆ ಜಸ್ಟ್ ನಾರ್ಮಲ್ ಕಾಲಲ್ಲಿ ಮಾತಾಡಿ. ಕೆಲ್ಸದ ಮಧ್ಯೆ ಬಿಡು ಸಿಕ್ತು ಒಂದು 10 ನಿಮಿಷ ಅಂತ ಹೇಳಿದ್ರೆ, ಆಮೇಲೆ ವಾತಾವರಣ ಚೆನ್ನಾಗಿದೆ, ಇಬ್ರಿಗೂ ವರ್ಕ್ ಆಗತ್ತೆ, ಇಬ್ರು ವಿಡಿಯೋ ಕಾಲಲ್ಲಿ ಮಾತಾಡಬೇಕು ಅಂತ ಅನ್ಸಿದ್ರೆ, ಆವಾಗ ನೀವು ಇಬ್ರು ಅಟ್ಲೀಸ್ಟ್ ವಿಡಿಯೋ ಕಾಲ್ ಮಾಡ್ಕೊಂಡು ನೋಡಿದ್ರೆ, ಇನ್ನೂ ಒಬ್ರಿಗೊಬ್ರಿಗೆ ಒಂದು ಹತ್ರನೇ ಇದೀವಿ ಅನ್ನೋ ಫೀಲ್ ಆಗತ್ತೆ. ಮನಸ್ಸಲ್ಲಿ ಮತ್ ಪುನಃ ನೀವು ಒಂದು ಏನು ಸ್ಟ್ರಾಂಗ್ ನಂಬಿಕೆನ ಇಟ್ಟಂಗೆ ಆಗತ್ತೆ. ಸೊ ವಿಡಿಯೋ ಕಾಲಲ್ಲಿ ಮಾತಾಡೋದು ತುಂಬ ಒಳ್ಳೇದಾಗತ್ತೆ. ಲಾಂಗ್ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋರು ಡೈಲಿ ಮಾತಾಡೋ ಜೊತೆ ವಿಡಿಯೋ ಕಾಲ್ ಮಾಡಿದ್ರು ಒಳ್ಳೇದು. ಸಪೋಸ್ ಆಗಿಲ್ಲ ಅಂದ್ರೆ, ಹಂಗಾರೆ ವಿಡಿಯೋ ಕಾಲ್ ಮಾಡೋಕ್ಕಾಗಿಲ್ಲ ಅಂದ್ರೆ ತಪ್ಪಾಗತ್ತೆ ಅಂತಲ್ಲ, ಇಲ್ಲ. ಅಟ್ಲೀಸ್ಟ್ ಡೈಲಿ ಕಾಲ್ಸ್ ಅಂತೂ ಇರಲಿ. ಸಪೋಸ್ ಕೆಲವೊಂದು ಸಲ ಕಾಲ್ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಡೇಗಾರು ಒಂದು ಕಾಲ್ ಇರಲಿ. ಅಲ್ಲಿ ಅಂಡರ್‌ಸ್ಟ್ಯಾಂಡಿಂಗ್ ಮೇಲೆ ಹೋಗುತ್ತೆ ಅದು ಕೂಡ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಸರ್ಪ್ರೈಸ್‌ಗಳನ್ನು ಕೊಡಿ. ಕೆಲವೊಂದಿಷ್ಟು ಸರ್ಪ್ರೈಸ್‌ಗಳನ್ನು ಮಾಡಿ. ಲೈಕ್ ನೀವು ಸರ್ಪ್ರೈಸ್ ಆಗಿ ವಿಸಿಟ್ ಮಾಡೋದು, ಸರ್ಪ್ರೈಸ್ ಸಣ್ಣ ಪುಟ್ಟ ಏನೋ ಗಿಫ್ಟ್‌ಗಳನ್ನು ಕೊಡುವಂಥದ್ದು, ಆ್ಯಂಡ್ ಸರ್ಪ್ರೈಸ್ ಆಗಿ ಅವ್ರಿಗೆ ವಿಶ್ ಮಾಡುವಂಥದ್ದು, ಈ ಥರದ್ದೆಲ್ಲ ನಡೀತಾ ಇರಬೇಕು. ಸರ್ಪ್ರೈಸ್‌ಗಳು ಏನು ಮಾಡುತ್ತೆ, ಖುಷಿ ಕೊಡ್ತಾ ಇರುತ್ತೆ ಆ್ಯಕ್ಚುಲಿ. ಅವ್ರುಗಳಿಗೋಸ್ಕರ ಈಗ ನಿಮ್ಮ ಪಾರ್ಟ್ನರ್‌ದು ಸಿಚುಯೇಷನ್ಸ್ ಅದೆಲ್ಲ ನೋಡ್ಕೊಂಡು ನೀವು ಸರ್ಪ್ರೈಸ್ ಮಾಡಿ, ಅವ್ರದ್ದು ನೋಡ್ಕೊಂಡು ನೀವು ಸರ್ಪ್ರೈಸು, ನಿಮ್ದು ನೋಡ್ಕೊಂಡು ಅವ್ರು ಸರ್ಪ್ರೈಸು, ಒಬ್ರಿಗೊಬ್ರು ಇದು ಮಾಡ್ತಾ ಹೋದಾಗ ಏನಾಗುತ್ತೆ, ಇಬ್ರಿಗೂ ಖುಷಿ ಇರುತ್ತೆ, ಇಬ್ರು ಚೆನ್ನಾಗಿರೋಕ್ಕೆ ಸಾಧ್ಯ. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಅಂಡರ್‌ಸ್ಟ್ಯಾಂಡಿಂಗ್ ಲೆವೆಲ್ ತುಂಬ ಮುಖ್ಯ ಇರುತ್ತೆ. ನಮ್ಮವರು ಅಲ್ಲಿ ಯಾವ ಸಿಚುವೇಷನಲ್ಲಿದ್ದಾರೆ ಅಂತ ಇವ್ರು ತಿಳ್ಕೋಬೇಕು. ಅವರು ಅಷ್ಟೇ ನಮ್ಮವ್ರು ಅಲ್ಲಿ ಯಾವ ಸಿಚುವೇಷನಲ್ಲಿದ್ದು ಇವ್ರು ತಿಳ್ಕೊಬೇಕು. ಅವ್ರ ವರ್ಕ್ ಸ್ಟೈಲು, ಅವ್ರಿಗೆ ಎಷ್ಟು ದಿನ ಕೆಲಸ ಮಾಡ್ತಾರೆ, ಆ್ಯಂಡ್ ಯಾವಾಗ ಫ್ರೀ ಇಟ್ಕೊಳ್ತಾರೆ, ಏನು ಮಾಡ್ತಾರೆ, ಇದೆಲ್ಲ ತಿಳ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಫ್ರೀ ಇರಬೇಕು ಆದ್ರೂ ಮಾಡ್ತಿಲ್ಲ ನನ್ನ ಜೊತೆಗೆ ಅಂತ ನೀವು ತಪ್ಪು ತಿಳ್ಕೋಬೇಕಾಗತ್ತೆ. ಇಬ್ರೂ ಅಷ್ಟೇನೆ, ಅವ್ರದ್ದು ನಿಮ್ದು ವರ್ಕ್ ಸ್ಟೈಲು, ಅವ್ರ ಫ್ರೀ ಮತ್ತು ನಿಮ್ಮ ಫ್ರೀ, ಅವ್ರ ಮೈಂಡ್ ಸೆಟ್ಟು, ನಿಮ್ಮ ಮೈಂಡ್ ಸೆಟ್ಟು, ಅವ್ರ ಎಕನಾಮಿಕ್ ಸ್ಥಿತಿ, ನಿಮ್ಮ ಎಕನಾಮಿಕ್ಸ್ ಎಲ್ಲ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಸಾಗೋದು ಮುಖ್ಯ ಆಗತ್ತೆ. ಇದು ಪಾಯಿಂಟೇ. ಸೊ ನಂದು ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಡೌಟ್ ಬೇಡ. ಇಬ್ರ ಮಧ್ಯೆ ಡೌಟ್ ಬೇಡ. ಡೌಟ್ ಬಂದಾಗ ಒಂದು ಕ್ಲಾರಿಫೈ ತಗೊಳ್ಳಿ ಶಾಂತ ರೀತಿಯಿಂದ. ಇಲ್ಲ ಅದು ಹಂಗಾಗಿತ್ತು. ಅದು ನಂಬೇಕು. ವಾದ ಮಾಡೋದಕ್ಕಿಂತ ಆರ್ಗ್ಯೂ ಮಾಡೋದು ಕಡಿಮೆ ಮಾಡಿ, ಒಬ್ರಿಗೊಬ್ರು ಲೈಕ್ ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೇದಿರುತ್ತೆ. ಇಷ್ಟು ಟಿಪ್ಸ್‌ನ ಫಾಲೋ ಮಾಡಿ, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್‌ಶಿಪ್ ಕೂಡ ಕೊನೆವರೆಗೂ ಉಳಿಯುತ್ತೆ. ಐ ಥಿಂಕ್ ಈ ವಿಡಿಯೋ ತುಂಬಾ ಹೆಲ್ಪ್‌ಫುಲ್ ಆಗತ್ತೆ. ಒಳ್ಳೇದು ಯೂಸ್ ಆಗತ್ತೆ. ತುಂಬಾ ಲಾಂಗ್ ಡಿಸ್ಟೆನ್ಸಲ್ಲಿ ಒಂದು ರಿಲೇಷನ್‌ಶಿಪ್ಪಲ್ಲಿ ಇದ್ದವ್ರಿಗೆ ಅಂತ ಹೇಳ್ತಾ, ಏನನ್ನಿಸ್ತು ಕಾಮೆಂಟ್ ಸೆಕ್ಷನ್‌ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.